ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು BWSSB AE ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ಸ್ಟಡೀಸ್ನ ಹೇಗೆ ಪ್ರಿಪ್ರೇಷನ್ನ ಮಾಡಬೇಕು ಎಂಬುದರ ಕುರಿತು. ನಮ್ಮ ಟೆಕ್ನಿಕಲ್ ಎಕ್ಸಾಮ್ ಬರೆಯುವ ಸ್ಟೂಡೆಂಟ್ಸ್ಗಳಿಗೆ ಏನಾಗ್ತದೆ, ಟೆಕ್ನಿಕಲ್ ಪೇಪರ್ನ ತುಂಬ ಚೆನ್ನಾಗಿ ಸ್ಕೋರ್ನ ತೆಗೆದುಕೊಳ್ತಾರೆ. ಬಟ್ ಫಾರ್ ಜನರಲ್ ಸ್ಟಡೀಸ್ ತುಂಬ ಕಡಿಮೆ ಅಂಕಗಳನ್ನ ತೆಗೆದುಕೊಳ್ಳೋದ್ರಿಂದ ತುಂಬ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಲಿಕ್ಕೆ ಡಿಫಿಕಲ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ಜನರಲ್ ಸ್ಟಡೀಸ್ ಆಗಿರ್ಬೋದು, ನಮ್ಮ ಟೆಕ್ನಿಕಲ್ ಪೇಪರ್ಸ್ಗಳಾಗಿರ್ಬೋದು, ಸಿವಿಲ್, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ರಿಸ್ಪೆಕ್ಟಿವ್ ಆಫ್ ದ ಬ್ರಾಂಚಸ್, ಓಕೆ, ಸೇಮ್ ಇರ್ತದೆ ಅಂಕಗಳು. ಲೈಕ್ ನೋಡಿ, ಜನರಲ್ ಸ್ಟಡೀಸ್ಗೆ 100 ಅಂಕ ಇದ್ದರೆ ಸಿವಿಲ್ಗೂ ಕೂಡ 100 ಅಂಕ ಇರ್ತದೆ KPSCಯಲ್ಲಿ. ಸೊ ಅದೇ ರೀತಿ ಇಲ್ಲೂ ಕೂಡ. ಸೊ ಹಾಗಾಗಿ ಜನರಲ್ ಸ್ಟಡೀಸ್ ಪೇಪರ್ ಏನಿದೆ, ಸಿವಿಲ್ ಪೇಪರ್ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಹೇಗೆ ಪ್ರಿಪ್ರೇಷನ್ನ ಮಾಡಬೇಕು ಎಂಬುದನ್ನು ಇವತ್ತು ತಿಳಿದುಕೊಳ್ಳೋಣ. ಸೊ ನೋಡಿ, ಫಸ್ಟು ಸಿಲೆಬಸ್ನ ಚೆನ್ನಾಗಿ ಒಂದು 5 ಸಲ ಆದರೂ ಓದಬೇಕು. ಓಕೆ, ನೋಡಿ, ಒಂದು ಪತ್ರಿಕೆ ಬಟ್ ತುಂಬ ವಿಷಯಗಳಿರ್ತವೆ ಅದರಲ್ಲಿ. BWSSBದಲ್ಲಿ ನೋಡಿ, ಸಾಮಾನ್ಯ ಅಧ್ಯಯನ ಪತ್ರಿಕೆಗೆ 300 ಅಂಕಗಳಿವೆ, 2 ಗಂಟೆ ಅವಧಿ ಇದೆ. ಅದೇ KPSCಯಲ್ಲಿ ಆಗಿದ್ದರೆ 300 ಅಂಕಗಳಿಗೆ 1.5 ಗಂಟೆಗಳ ಅಂದರೆ 90 ಮಿನಿಟ್ಸ್ ಟೈಮ್ ಇರ್ತಿತ್ತು. ಇಲ್ಲಿ ನಿಮಗೆ 30 ಮಿನಿಟ್ಸ್ ಟೈಮ್ ಎಕ್ಸ್ಟ್ರಾ ಸಿಗ್ತಾ ಇದೆ. ಸೊ ಸಿಲೆಬಸ್ನ ನೋಡ್ಬೋದು ನೀವು. ಸಾಮಾನ್ಯ ಜ್ಞಾನ, ವಿಜ್ಞಾನ, ಕರ್ನಾಟಕ ಮತ್ತು ಭಾರತದ ಇತಿಹಾಸ, ಭಾರತ ಸಂವಿಧಾನ, ಆರ್ಥಿಕತೆ, ಪರಿಸರ ಅಧ್ಯಯನ, ಗ್ರಾಮೀಣ ಅಭಿವೃದ್ಧಿ ಮತ್ತು ನಗರಾಭಿವೃದ್ಧಿ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಮತ್ತು ತಾರ್ಕಿಕ ಚಿಂತನೆ. ಅಂದರೆ ಲಾಸ್ಟ್ ಒನ್ ಈಸ್ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಅಂದರೆ ಇಟ್ಸ್ ರಿಲೇಟೆಡ್ ಟು ಆಪ್ಟಿಟ್ಯೂಡ್ ಅಥವಾ ರೀಸನಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ಸಿಲೆಬಸ್ನ ನೀವು ಸ್ಟಡಿ ಮಾಡಿ ಡೀಪಾಗಿ. ಓಕೆ, ಒಂದ್ಸಲ. ಸೊ ನೆಕ್ಸ್ಟು ನೋಡಿ, ಯಾವುದೇ ಜನರಲ್ ಸ್ಟಡೀಸ್ ಪೇಪರ್ ಆಗಿರ್ಬೋದು, ಈಗ SDA ಆಗಿರ್ಬೋದು, FDA ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಈ ಮೆಥಡ್ನ ಫಾಲೋ ಮಾಡಿ. ನೋಡಿ, ಫಸ್ಟು ಸಿಲೆಬಸ್ನ ಸಣ್ಣ ಸಣ್ಣ ಪಾರ್ಟ್ಗಳಾಗಿ ವಿಭಾಗಗಳಾಗಿ ವಿಂಗಡಿಸಿ. ಓಕೆ, ಸೆಕೆಂಡ್ ಒನ್, ಹೆಚ್ಚು ಅಂಕ ತರುವ ಟಾಪಿಕ್ಸ್ ಯಾವ್ದಾವ್ದು ಇರ್ತದೆ. ಲೈಕ್ ನೋಡಿ, ಈಗ ಭಾರತ ಸಂವಿಧಾನ ಮೇಲೆ ಪ್ರತಿ ವರ್ಷ ಕೂಡ 4ರಿಂದ 5 ಕ್ವಶನ್ಸ್ಗಳು ಬರ್ತಾನೆ ಇವೆ. ಸೊ ಈ ರೀತಿ ಯಾವುದು ಹೆಚ್ಚು ಆದ್ಯತೆ ತರುವಂತಹ ವಿಷಯಗಳಿವೆ ಎಂಬುದನ್ನು ತಿಳ್ಕೊಂಡು ಅದರ ಬಗ್ಗೆ ಸ್ಟಡೀಸ್ನ ಮಾಡಿ. 3ನೇದು, ಕಾರ್ಯತಂತ್ರವನ್ನು ರೂಪಿಸಿ. 4ನೇದು, ಅಭ್ಯಾಸ ಮಾಡಿ. ಇದನ್ನು ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ, ಬನ್ನಿ. ಸೊ ನೋಡಿ, ಮೊದಲನೇದಾಗಿ ಪಠ್ಯಕ್ರಮವನ್ನು ಹೇಗೆ ವಿಂಗಡಿಸಬೇಕು ಎಂಬುದರ ಕುರಿತು. ಅದರಲ್ಲಿ ಬೇಸಿಕ್ಲಿ ಇರುವಂಥದ್ದು 3 ಪಾರ್ಟು. ಒಂದು, ಸ್ಥಿರ ವಿಷಯಗಳು ಅಂದರೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಯಾವ್ದಿದೆ ಎಂಬುದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಈಸ್ ಕ್ರಿಯಾತ್ಮಕ ವಿಷಯಗಳು ಅಂದರೆ ಡೈನಮಿಕ್ಸ್, ಚೇಂಜ್ ಆಗ್ತಾ ಇರುವಂಥದ್ದು. ಯಾವುದ್ಯಾವುದು ಚೇಂಜ್ ಆಗ್ತಾ ಇದೆ ನೋಡಿ, ಕರೆಂಟ್ ಅಫೇರ್ಸು ಇವತ್ತಿರೋದು ನಾಳೆ ಬೇರೆ ಕರೆಂಟ್ ಅಫೇರ್ಸ್. ಸೊ ಈ ರೀತಿ ವಿಜ್ಞಾನದಲ್ಲೂ ಚೇಂಜಸ್ ಆಗಿರ್ಬೋದು. ಸೊ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಥರ್ಡ್ ಒನ್ ಈಸ್ ಆಪ್ಟಿಟ್ಯೂಡ್. ಆಪ್ಟಿಟ್ಯೂಡ್ ನೋಡಿ, AE ಪೇಪರ್ಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ 10 to 15 ಕ್ವಶನ್ಸ್ಗಳು ಪ್ರತಿ ವರ್ಷ ಬರ್ತಾ ಇರ್ತದೆ. ಓಕೆ, ಸೊ ಇದನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್, ಅಧಿಕ ಅಂಕಗಳಿಗೆ ನೋಡಿ, ಮುಖ್ಯ ವಿಷಯಗಳು ಯಾವ್ದಾವ್ದಿದೆ, ಹೇಗೆ ಡಿವೈಡ್ ಮಾಡಬೇಕು. ಈಗ ಉದಾಹರಣೆಗೆ ನೋಡಿ, ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ನೋಡಿ 10 to 15 ಕ್ವಶನ್ಸ್ಗಳು ಫಿಕ್ಸು. ಅದೇ ರೀತಿ ಆಪ್ಟಿಟ್ಯೂಡ್ ಕೂಡ 10 to 15 ಕ್ವಶನ್ ಫಿಕ್ಸು. ಭಾರತ ಸಂವಿಧಾನ 5 to 10 ಕ್ವಶನ್ ಫಿಕ್ಸ್. ಓಕೆ, ಇತಿಹಾಸ, ಕರ್ನಾಟಕ ಮತ್ತು ಭಾರತ ಇತಿಹಾಸ ಸೇರಿ 10 ಕ್ವಶನ್ ಫಿಕ್ಸು. ಭೂಗೋಳದ್ದು ಕೂಡ 10 ಕ್ವಶನ್ ಫಿಕ್ಸ್. ನೋಡಿ, ನಿಯರ್ಲಿ 60% ಇಲ್ಲಿ ಕವರ್ ಆಗೋಯ್ತು. ಸೈನ್ಸ್ ಸ್ವಲ್ಪ ನಮಗೆ ಈಸಿ ಆಗಿರೋದ್ರಿಂದ, ಅಂದರೆ ನಮ್ಮ ಟೆಕ್ನಿಕಲ್ ಪೇಪರ್ ಬರೆಯೋರಿಗೆ ಈಸಿ ಆಗಿರೋದ್ರಿಂದ ಸೈನ್ಸ್ನ ಒಂದು ಕರೆಕ್ಟಾಗಿ ನೀವು ಸ್ಟಡೀಸ್ ಮಾಡಿದರೆ ಯು ವಿಲ್ ಗೆಟ್ ನಿಯರ್ಲಿ ನೋಡಿ 75 ಮಾರ್ಕ್ಸ್ಗೆ ನೀವು ಪ್ರಿಪರೇಷನ್ ಮಾಡ್ಕೊಂಡು ಹೋದರೆ ಒಂದು 45 to 50 ಮಿನಿಮಮ್ 50% ಸ್ಕೋರ್ನ ನೀವು ಇಲ್ಲಿ ತೆಗಿಬೋದು. ಓಕೆ, ಸೊ ನೆಕ್ಸ್ಟ್ ಒನ್, ಹೇಗೆ ನಿಮ್ಮ ವೈಯಕ್ತಿಕ ನೋಡಿ, ಇದು ಒಂದು ವೆರಿ ಇಂಪಾರ್ಟೆಂಟ್. ವೈಯಕ್ತಿಕ ಅಧ್ಯಯನ ಯೋಜನೆ, ಇದನ್ನು ನಾವು ಹೇಳಲಿಕ್ಕಾಗಲ್ಲ. ಬಿಕಾಸ್ ಕೆಲವೊಬ್ಬರಿಗೆ ಜಾಬ್ ಇರ್ಬೋದು, ಕೆಲವೊಬ್ಬರಿಗೆ ಬಿಸ್ನೆಸ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಕೆಲಸಗಳಿರ್ಬೋದು. ಸೊ ಇದನ್ನು ನೀವು ಮಾಡ್ಕೊಳ್ಬೇಕು. ನಾವು ಉದಾಹರಣೆಗಾಗಿ ಇಲ್ಲಿ ನಿಮಗೆ ಕೊಟ್ಟಿದ್ದೇವೆ ನೋಡಿ, ಹೇಗೆ ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು ಎಂಬುದರ ಕುರಿತು. ಓಕೆ, ನೆಕ್ಸ್ಟ್ ಒನ್, ವೆರಿ ಸ್ಪೆಸಿಫಿಕ್ ಆಗಿ ಮತ್ತು ತುಂಬ ಕ್ವಿಕ್ ಆಗಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗಿರ್ತದೆ. ನೋಡಿ, ಅದರಲ್ಲೂ ಇಂಪಾರ್ಟೆಂಟ್ ಈಗ ನಮಗೆ ಉತ್ತರ ಬರದೇ ಇದ್ದರೆ ಯಾವ ರೀತಿ ನೀವು ಅದನ್ನು ಆನ್ಸರ್ನ ಪಡ್ಕೊಳ್ಬೇಕು ಎಂಬುದರ ಕುರಿತು. ಮೊದಲನೇದಾಗಿ ನೋಡಿ, ಎಲಿಮಿನೇಷನ್ ಟೆಕ್ನಿಕ್ ನೋಡಿ, ಫಸ್ಟು ಯಾವುದು ರಾಂಗ್ ಇರ್ತದೆ. ಫಾರ್ ಎಕ್ಸಾಂಪಲ್ 4 ಟಾಪ್ ಕ್ವಶನ್ಸಲ್ಲಿ 4 ಆಪ್ಷನ್ಸಲ್ಲಿ 2 ರಾಂಗ್ ಅಂತ ನಿಮಗೆ ಗೊತ್ತಿದ್ರೆ ಉಳಿದ 2ರಲ್ಲಿ 1 ಸರಿಯಾಗಿರ್ತದಲ್ವ. ಸೊ ಅದನ್ನು ಎಲಿಮಿನೇಷನ್ ಟೆಕ್ನಿಕ್ ಅಂತ ಕರೀತಾರೆ. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಎಷ್ಟು ಟೈಮ್ ಇದೆ, ಈಗ ಈ ಎಕ್ಸಾಮ್ಗೆ 2 ಅವರ್ಸ್ ಟೈಮ್ ಇದೆ, ಬಟ್ ಬೇರೆ ಎಕ್ಸಾಮ್ಗಳಿಗಾದರೆ 1.5 ಅವರ್ಸ್ ಟೈಮ್ ಇರ್ತದೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಬೇಕು. ಬಿಕಾಸ್ ಕೆಲವೊಂದು ಪ್ರಶ್ನೆಗಳಲ್ಲಿ ಯಾವುದು ಅಲ್ಲ, ಯಾವುದು ಹೊರತುಪಡಿಸಿ ಎಂಬುದನ್ನು ಕೇಳ್ತಾರೆ. ನಾವೇನು ಹೇಳ್ತೇವೆ, ಫಸ್ಟ್ ಆನ್ಸರ್ನ ನೋಡಿ, ಇದಕ್ಕೆ ರೈಟ್ ಆಗಿದೆ ಅಂತ ಟಿಕ್ ಹಾಕ್ಬಿಡ್ತೇವೆ. ಬಟ್ ಆ ರೀತಿ ಅಲ್ಲ. ಓಕೆ, ಕ್ವಶನ್ಸ್ನ ಕರೆಕ್ಟಾಗಿ ಓದಬೇಕು. ಫೈನಲಿ ಬುದ್ಧಿವಂತಿಕೆಯಿಂದ ಆನ್ಸರ್ನ ಮಾಡಬೇಕಾಗಿರ್ತದೆ. ಸೊ ನೆಕ್ಸ್ಟ್ ಒನ್, ಫೈನಲ್ ಮತ್ತು ಕೊನೆಯ ಹಂತ,
ನೋಡಿ, ಕರೆಕ್ಟಾಗಿ ಸ್ಟಡೀಸ್ನ ಮಾಡಿ, ಅನಲೈಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಏನಾದರೂ ತಪ್ಪಾದರೆ ಸುಧಾರಿಸಿ, ಅಂದರೆ ಇಂಪ್ರೂವ್ಮೆಂಟ್ನ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಒನ್, ಯಶಸ್ಸು ಎಂದರೆ ಎಲ್ಲವನ್ನೂ ಓದುವುದಲ್ಲ, ಅದು ಸರಿಯಾದ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡುವುದು. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ. ಧನ್ಯವಾದಗಳು, ಶುಭ ದಿನ.